ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಡಿ ಕನ್ಯಾಣದಲ್ಲಿ ಪಚ್ಚಿಲೆ ಕ್ಷೇತ್ರೋತ್ಸವ ನಿನ್ನೆ ನಡೆಯಿತು. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಹಿರಿಯ ವಿಜ್ಞಾನಿ ಡಾ ಧನಂಜಯ ಅವರು ಚಿಪ್ಪನ್ನು ಬಿಡಿಸುವ ಮೂಲಕ ಕ್ಷೇತ್ರೋತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ಉಡುಪಿ ಮೀನುಗಾರಿಕಾ ಉಪನಿರ್ದೇಶಕ ಕುಮಾರಸ್ವಾಮಿ, ಗೋವಾದ ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ ಶ್ರೀಕಾಂತ್, ಬ್ರಹ್ಮಾವರ ಕೆವಿಕೆಯ ಮತ್ಸ್ಯ ವಿಜ್ಞಾನಿ ಡಾ ಸದಾನಂದ ಆಚಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಧನಂಜಯ್, ಹೊಸ ತಳಿಗಳ ಮೀನು ಕೃಷಿಯತ್ತ ಮೀನುಗಾರರು ಒಲವು ತೋರಬೇಕು. ಇದಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು, ಇದರಿಂದ ಮೀನುಗಾರರ ಆದಾಯ ಹೆಚ್ಚಿಸಲು ಸಾಧ್ಯ ಎಂದು ತಿಳಿಸಿದರು. ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಮತ್ತು ಅದನ್ನು ಮಾಡ್ತಕ್ಕಂಥ ಅದನ್ನೆಲ್ಲ ಟೆಕ್ನಾಲಜಿ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ, ಆ ಪ್ರಕಾರ ಮಾಡಿ ನಿಮ್ಮ ಆದಾಯ ಮತ್ತು ಕನ್ಸ್ಯೂಮರ್ ಪ್ರಿಫರೆನ್ಸ್ ಭಾಳ ಇದೆ. ಯಾಕಂದರೆ ಕನ್ಸ್ಯೂಮರ್ ಅವರು ವೆಯ್ಟ್ ಮಾಡ್ತಾರೆ ಈಗರ್ಲಿ. ಈಗ ನೋಡಿ ಫಿಶ್ ಬ್ಯಾನ್ ಆಯ್ತಾ, ಇಂಥದ್ದೆಲ್ಲ ಇಷ್ಟಪಡ್ತಾರೆ. ಕುಮಾರಸ್ವಾಮಿ, ಆಧುನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮೀನು ಹಾಗೂ ಇತರ ಜಲಚರಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಸುಸ್ಥಿರ ಆದಾಯ ಗಳಿಸಲು ಅವಕಾಶಗಳಿವೆ. ಮೀನುಗಾರರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. 115 ಜನಕ್ಕೆ ನಾವು ಆಯ್ಕೆ ಮಾಡಿ ಅವರಿಗೆ ಎಲ್ಲ ಒಂದು ಯೋಜನೆಯಲ್ಲಿ ಸೇರಿಸಿದ್ದೀವಿ. ಬಟ್ ನಮಗೆ 77 ಜನ ಮಾತ್ರ ನಿಮ್ಮಲ್ಲಿ ಕೊಟ್ಟಿದ್ದು, 40 ಜನ ಬಾಕಿ ಕೊಟ್ಟಿಲ್ಲ. ಅವರೆಲ್ಲ ಯಾರಿದೆ ಅವರು ಕೂಡ ಅದೆಲ್ಲ ಏನೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಇದು ಮಾಡಿ ದಯವಿಟ್ಟು ಬೇಗ ಕೊಟ್ಟರೆ ನಮಗೆ ಮುಂದಿನ ನಾವು ಕ್ರಮ ತಗೊಂಡು ನಮಗೆ ಸಬ್ಸಿಡಿ ಕೊಡಲಿಕ್ಕೆ ಅವಕಾಶ ಆಗ್ತದೆ. ಹಿರಿಯ ಕೃಷಿ ವಿಜ್ಞಾನಿ ಡಾ ಶ್ರೀಕಾಂತ್, ಪಚ್ಚಿಲೆ ಕೃಷಿ ನೈಸರ್ಗಿಕವಾಗಿದ್ದು ಇದರಿಂದ ಪರಿಸರದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ. ಈ ವರ್ಷ ಪಚ್ಚಿಲೆ ಉತ್ಪಾದನೆ ಹೆಚ್ಚಿರುವುದರಿಂದ ಮಾರುಕಟ್ಟೆಯಲ್ಲಿ ಕೆಲ ಸವಾಲುಗಳು ಎದುರಾಗಿದ್ದು ಅದನ್ನು ನಿವಾರಿಸುವಲ್ಲಿ ಸಂಸ್ಥೆ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು. ताकि एक कंपोनेंट नीचे गया, एक कंपोनेंट का कुछ नुकसान हुआ, if that fish has some issues, diseases, we can generate from the other component.